ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ನಿವಾಸದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆದಿದ್ದು, ಶಾಸಕರ ಗೃಹ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡಲಾಯಿತು. ಅಹವಾಲು ಸ್ವೀಕರಿಸಿ ಸ್ಥಳದಲ್ಲಿ ಪರಿಹಾರ ಮಾಡಿಕೊಟ್ಟರು. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸೂಚನೆ ನೀಡಿದರು. ನೂರಾರು ಜನ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡಿರುವಂತಹ ಶಾಸಕ ಎನ್ಎಸ್ ಸುಬ್ಬಾರೆಡ್ಡಿ ಅವರು ಮಾತನಾಡಿದ್ದಾರೆ. ನಾನು ಕ್ಷೇತ್ರದ ಸಚಿವನಾಗಬೇಕು ಎಂಬುದು ಸಾರ್ವಜನಿಕರ ಇಚ್ಛೆ. ನನಗೆ ಸಚಿವ ಸ್ಥಾನ ಕೊಟ್ಟರೆ ಉತ್ತಮವಾಗಿರುತ್ತೆ, ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತೇನೆ ಅಂತ ಹೇಳಿ ಒಂದಿಷ್ಟು ಭಾಷಣವನ್ನ ಮಾಡಿದ್ದಾರೆ. ಹಾಗೆ ಅವರ ಅನಿಸಿಕೆಯನ್ನ ಕೂಡ ಮಾತನಾಡಿರುವಂಥದ್ದು. ನಾ ಇವತ್ತು ಡೌಟ್ ಆಗಿದ್ದೇವೆ. ನಮ್ಮ ಮನೆ ರಿಪೇರಿ ಆಗ್ತಾ ಇತ್ತು, ಬರೋದ ಬೇಡ ಅಂತ. ಕಮ್ಮಿ ಎವರಿ ಬುಧವಾರ ಬೆಳಗ್ಗೆಯಿಂದ ಸಾಯಂಕಾಲ ತನಕಿದ್ದು ಏನೇನು ಸಮಸ್ಯೆ ಇರುತ್ತೆ ಪಟ್ಟಿ ಮಾಡಿಕೊಂಡು ಆಗಲೇ ಅಧಿಕಾರಿಗಳಿಗೆ ಫೋನ್ ಮಾಡಿ ಮ್ಯಾಕ್ಸಿಮಮ್ ಅವ್ರಿಗೆ ಕೆಲಸ ಆಗೋ ಥರ ನೋಡ್ತಾ ಇದ್ದೀನಿ. ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದು ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಇನ್ನು ಕೆಲವು ಆಗೋದಿಲ್ಲ, ಕಾನೂನು ವಿರುದ್ಧವಾಗಿದೆ. ಪಾಪ ಗೊತ್ತಿರಲ್ಲ, ಜನ ಬರ್ತಾರೆ. ಆದರೂ ಪಾಪ ಯಾರು ಬಂದರೂ ಅವ್ರ ಸಮಸ್ಯೆ ಕೇಳಿ ಮ್ಯಾಕ್ಸಿಮಮ್ ನನ್ನ ಪ್ರಯತ್ನ ನಾನು ಮಾಡಿ ಅವ್ರು ಕೆಲಸ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ದೆ. ಇದು ಭಾಳ ನನಗೆ ನನ್ನ ಜೀವನದಲ್ಲೇ ಈ ಕಾರ್ಯಕ್ರಮ ಅಂತೂ ನನಗೆ ಭಾಳ ಇಷ್ಟವಾದ್ದು. ಏನೇ ಕೆಲಸ ಇರಲಿ ಬುಧವಾರ ಬಂದು ಇಲ್ಲಿ ಕುತ್ಕೊಳ್ತೀನಪ್ಪ. ಕ್ಷೇತ್ರದ ಅಭಿವೃದ್ಧಿಗಳು ಯಾವ ಥರ ಆಗ್ತಾ ಇದೆ. ಈಗ ಹೆಚ್ಚು ಕಮ್ಮಿ ನಾನು ನಿಮ್ಮನ್ನು ಕರಿತೀನಿ. ಆ್ಯಸ್ ಇನ್ನೊಂದು 3 ತಿಂಗಳಿಗೆ, ಮೋಸ್ಟ್ಲಿ ಫೆಬ್ರವರಿ ಮಾರ್ಚ್ಗೆ 1,000 ಕೋಟಿ ಬಾಗೇಪಲ್ಲಿಯಲ್ಲಿ ಗುದ್ಲಿ ಪೂಜೆ ನನ್ನ ಏಮು. ಆ ಕೆಲಸ ನಾನು ಮಾಡ್ತೀನಿ. ಎಲ್ಲ ನೀರಾವರಿ ಏನೇನಿದೆ ಕಾಮಗಾರಿಗಳು, ಎಂಟೈರ್ ನೀರಾವರಿ ಕಾಮಗಾರಿಗಳು, ರಸ್ತೆಗಳು, ನಮ್ಮ ಭವನಗಳು, ಯಾವ್ಯಾವ ಕಚೇರಿಗಳು ಬೇಕು, ಮ್ಯಾಕ್ಸಿಮಮ್ ಒಂದೇ ದಿವಸ ಎಲ್ಲ ಗುದ್ಲಿ ಪೂಜೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. 1,000 ಕೋಟಿ ತಂದು ಆ್ಯಸ್ ಎ ಸ್ಪ್ಯಾನ್ ಅಪ್ ಇನ್ನೊಂದು 3 ತಿಂಗಳಲ್ಲಿ ಫೆಬ್ರವರಿ ಇಲ್ಲ ಮಾರ್ಚ್ ಫಸ್ಟ್ ವೀಕಲ್ಲಿ CMನ ಕರೆದು ಪ್ರೋಗ್ರಾಮ್ ಮಾಡೋದನ್ನ ನೇಮ್ ಅದು ಮಾಡ್ತೀನಪ್ಪ. ನಾನು ಖಂಡಿತವಾಗ್ಲೂ ಈ ನನ್ನ ಕ್ಷೇತ್ರಕ್ಕೆ ವಿಶೇಷವಾದ ಒತ್ತು ನೀಡಿ ನಾನು ಮ್ಯಾಕ್ಸಿಮಮ್ ಕೆಲಸ ತರೋಕ್ಕೆ ಪ್ರಯತ್ನ ಪಡ್ತೀನಪ್ಪ. 100% ನಾನು ಲಾಸ್ಟ್ ಟೈಮ್ ಪ್ರಾಮಿಸ್ ಮಾಡಿದ್ದೆ ನಮ್ಮ ಜನರಿಗೆ, ಗಂಟ್ಲಮ್ಮ ಡ್ಯಾಮ್ ಮಾಡಿ ಇಂಡಸ್ಟ್ರಿಯಲ್ ಮಾಡೇ ನಾನು ನೆಕ್ಸ್ಟ್ ಎಲೆಕ್ಷನ್ ಬರೋದಿಲ್ಲ, ನಾನು ಬರೋದಿಲ್ಲ ಅಂತ ಮಾತು ಕೊಟ್ಟು ಆ ಮಾತು ಮೇಲೆ ನಾನು ನಿಲ್ತೀನಿ. ಸರ್, ಈಗ ನೀವು ಸಚಿವರಾಗಬೇಕು ಅನ್ನೋದು ನಿಮ್ಮ ಅಭಿಮಾನಿಗಳ ಆಸೆ ಆಗಿದೆ, ಇದಕ್ಕೆ ಏನು ಹೇಳ್ತೀರಾ ಸರ್? ಸಚಿವರಾಗೋದು ನಮ್ಮ ಹೈಕಮಾಂಡ್ ಬಿಟ್ಟಿದ್ದು. ಸೀನಿಯಾರಿಟಿ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಿಟ್ಟು ಉಳಿದೆಲ್ಲ ಕಡೆ ಸಚಿವ ಸ್ಥಾನ ಸಿಕ್ಕಿದೆ, ಡೆವಲಪ್ಮೆಂಟ್ ಆಗಿದೆ. ಈ ಅತ್ಯಂತ ಹಿಂದುಳಿದ ಪ್ರದೇಶ ನಮ್ಮ ಬಾಗೇಪಲ್ಲಿ. ನನಗೊಂದು ಬಾರಿ ಸಚಿವ ಸ್ಥಾನ ಕೊಟ್ಟರೆ ಇನ್ನಷ್ಟು ಈ ಭಾಗವನ್ನು ಆರ್ಥಿಕವಾಗಿ ಡೆವಲಪ್ಮೆಂಟ್ ಮಾಡುವಂಥ ಆಶೆ ಇದೆ. ಕೊಟ್ಟರೆ ಖಂಡಿತವಾಗ್ಲೂ ಆ ಕೆಲಸ ಮಾಡ್ತೀನಿ. ಕೊಡಲಿಲ್ಲ ಅಂದರೆ ಶಾಸಕನಾಗಿರ್ತೀನಪ್ಪ. ಸರ್, ಸಿ ಮುನಿರಾಜು ಅವರು ಇನ್ನೊಂದು ತಿಂಗಳಲ್ಲಿ ನಾನು ಶಾಸಕನಾಗ್ತೀನಿ ಬಾಗೇಪಲ್ಲಿಗೆ ನೋಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.